ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಅರಮನೆ ನಗರಿಯಲ್ಲಿ ದಸರಾ ವೈಭವ. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ. ಸತತ 6ನೇ ಬಾರಿಗೆ ಅಂಬಾರಿ ಹೊರಲಿರುವ ಅಭಿಮನ್ಯು. ಕಾಂತಾರ ಚಾಪ್ಟರ್ 1 ವಿಶ್ವದಾದ್ಯಂತ ಇಂದು ರಿಲೀಸ್. ಭಾರತದಾದ್ಯಂತ 7,000ಕ್ಕೂ ಅಧಿಕ ಸ್ಕ್ರೀನ್. ಕರ್ನಾಟಕದಲ್ಲಿ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ. ವಿಜಯದಶಮಿ ದಿನವೇ ಬೆಂಗಳೂರಲ್ಲಿ ಅಗ್ನಿ ಅವಘಡ. ಸುಟ್ಟು ಕರಕಲಾದ 19 ಇವಿ ಬೈಕ್ಗಳು. ಯಲಚೇನಹಳ್ಳಿಯ ಕಮರ್ಷಿಯಲ್ ಕಟ್ಟಡವೊಂದರಲ್ಲಿ ಘಟನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದ್ದು, ಅರಮನೆಯಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ಜನರು ಕಾತರದಲ್ಲಿದ್ದಾರೆ. ಹೌದು, ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕೌಂಟ್ಡೌನ್ ಶುರುವಾಗಿದ್ದು, ಇದಕ್ಕೂ ಮುನ್ನ ಅಂಬಾವಿಲಾಸ ಅರಮನೆ ಒಳಭಾಗ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗಿವೆ. ಜಂಬೂ ಸವಾರಿ ವೀಕ್ಷಣೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೆ ಸಿದ್ಧತೆಯಾಗಿದೆ. 415ನೇ ದಸರಾ ಮಹೋತ್ಸವಕ್ಕೆ ಅರಮನೆ ನಗರಿ ಮೈಸೂರು ಸಜ್ಜಾಗಿದೆ. ಬೆಳಗ್ಗೆ 9:30ರಿಂದ 10ಕ್ಕೆ ಪಟ್ಟದ ಆನೆ, ಕುದುರೆ, ಹಸು ಮತ್ತು ಕಾಸ ಆಯುಧಗಳೊಂದಿಗೆ ಅರಮನೆ ವಾಹನಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಬೆಳಗ್ಗೆ 9:45ಕ್ಕೆ ವಜ್ರಮುಷ್ಟಿ ಕಾಳಗ ನಡೆಯಲಿದ್ದು, ಬೆಳಗ್ಗೆ 10:50ರಿಂದ 11:10ಕ್ಕೆ ಬನ್ನಿ ಪೂಜೆ ನಡೆಯಲಿದೆ. ಬಳಿಕ ಅರಮನೆ ಅಂಗಳದಲ್ಲಿರುವ ಭುವನೇಶ್ವರಿ ದೇಗುಲಕ್ಕೆ ವಿಜಯ ಯಾತ್ರೆ ನಡೆಯಲಿದೆ. ಮಧ್ಯಾಹ್ನ 1ರಿಂದ 1:08ರ ಶುಭ ಧನುರ್ ಲಗ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಮಧ್ಯಾಹ್ನ 3:40ರ ಬಳಿಕ ಚಿನ್ನದ ಅಂಬಾರಿ ಕಟ್ಟಲಾಗುತ್ತದೆ. ಸಂಜೆ 4:48ರಿಂದ 5-6 ಗಂಟೆಗೆ ಪುಷ್ಪಾರ್ಚನೆ ನೆರವೇರಲಿದ್ದು, ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಜಂಬೂ ಸವಾರಿ ನಡೆಯಲಿದೆ. ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ. ಸಂಜೆ 7 ಗಂಟೆಗೆ ಪಂಚಿನ ಕವಾಯತ್ತು ನಡೆಯಲಿದೆ. ಇನ್ನು ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊರಲು ರೆಡಿಯಾಗಿದ್ದು, ಸತತ 6ನೇ ಬಾರಿಗೆ ರಾಜಗಾಂಭೀರ್ಯದಲ್ಲಿ ಅಂಬಾರಿ ಹೊತ್ತು ಹೆಜ್ಜೆ ಹಾಕಲಿದ್ದಾನೆ. ಅಭಿಮನ್ಯು ಸೇರಿ ಇತರೆ ಆನೆಗಳು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿವೆ. ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ 1 ಸಿನಿಮಾ ವಿಜಯದಶಮಿ ದಿನವಾದ ಇಂದು ವಿಶ್ವದಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಿದೆ. ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಬೆಳಿಗ್ಗೆ 6:30ಕ್ಕೆ ಮೊದಲ ಶೋ ಆರಂಭವಾಗಿದೆ. ವೀರೇಶ್ ಸಂತೋಷ್ ಚಿತ್ರಮಂದಿರ ಹಾಗೂ ಹಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ 6:30ಕ್ಕೆ ಮೊದಲ ಶೋ ಶುರುವಾಗಿದೆ. ಕರ್ನಾಟಕದಾದ್ಯಂತ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಕಾಂತಾರ 1 ಸಿನಿಮಾ ಬಿಡುಗಡೆಯಾಗಿದೆ. ಮೊದಲ ದಿನ 2,000ಕ್ಕೂ ಹೆಚ್ಚು ಪ್ರದರ್ಶನ ಕಾಣಲಿದೆ. 7,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಕನ್ನಡ ಸೇರಿದಂತೆ 7 ಭಾಷೆಗಳಲ್ಲಿ ಭಾರತ ಹಾಗೂ ಭಾರತದಾಚೆಗೂ ಸಿನಿಮಾ ಬಿಡುಗಡೆಯಾಗಲಿದೆ. ಇನ್ನು ಚಿತ್ರದಲ್ಲಿ ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ, ತಮಿಳು ನಟ ಜಯರಾಮ್ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ. ಕಾಂತಾರ 1 ಪ್ರೀಮಿಯರ್ ಶೋಗೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿದ್ದು, ನಟ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ಅಭಿನಯಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಿನಿಮಾ ಸ್ಟೋರಿ ಮತ್ತು ಮೇಕಿಂಗ್ ನಲ್ಲಿ ರಿಷಬ್ ಶೆಟ್ಟಿ ಯಶಸ್ವಿಯಾಗಿದ್ದಾರೆಂಬ ಮಾತುಗಳು ಪ್ರೀಮಿಯರ್ ಶೋ ವೇಳೆ ಕೇಳಿಬಂದಿದೆ. ವಿಜಯದಶಮಿ ದಿನವೇ ಸಿಲಿಕಾನ್ ಸಿಟಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಯಲಚೇನಹಳ್ಳಿ ಕಮರ್ಷಿಯಲ್ ಕಟ್ಟಡವೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, 19 ಇವಿ ಬೈಕ್ಗಳು ಸುಟ್ಟು ಕರಕಲಾಗಿದೆ. ಕನಕಪುರ ಮುಖ್ಯ ರಸ್ತೆಯಲ್ಲಿರುವ 3 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕಟ್ಟಡದ ಬೇಸ್ಮೆಂಟ್ನಲ್ಲಿದ್ದ ಇವಿ ಬೈಕ್ ಚಾರ್ಜಿಂಗ್ ಪಾಯಿಂಟ್ ಓವರ್ ಹೀಟ್ ಆಗಿದ್ದು, ಪರಿಣಾಮ ಅಲ್ಲಿದ್ದ ಬೈಕ್ಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ. ಜೊತೆಗೆ ಬೆಂಕಿ ಕೆನ್ನಾಲಿಗೆಗೆ ಸಿಲುಕಿ 6 ಸಿಲಿಂಡರ್ಗಳ ಗ್ಯಾಸ್ ಸೋರಿಕೆಯಾಗಿದ್ದು, 1 ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನವರಾತ್ರಿಯ ಪ್ರಯುಕ್ತ ಈ ದಿನ ವಾಸವಿ ಮಾತೆಗೆ ವಿವಿಧ ಬಣ್ಣಗಳಿಂದ ಅಲಂಕಾರವನ್ನ ಆರ್ಯ ವೈಶ್ಯ ಮಂಡಳಿ ಹಾಗೂ ವಾಸವಿ ವನಿತಾ ಸಂಘ ಇವರಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕನಿಕಾ ಪರಮೇಶ್ವರಿ ದೇವಾಲಯದ ಅಧ್ಯಕ್ಷರಾದ ಬಾಬು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿಯ ಅಂಗವಾಗಿ ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರ ಮತ್ತು ಪೂಜಾ ಭಜನಾ ಕಾರ್ಯಕ್ರಮವನ್ನ ನೆರವೇರಿಸುತ್ತಾ ಬಂದಿದ್ದೇವೆ. ಅದರಲ್ಲೂ ನವರಾತ್ರಿಯಲ್ಲಿ ಪ್ರತಿದಿನ ನವದುರ್ಗೆಯರ ಅಲಂಕಾರವು ವಿಶೇಷವಾಗಿದೆ. ಈ ವಿಶೇಷತೆಯಲ್ಲಿ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಅಮ್ಮನವರ ದರ್ಶನವನ್ನ ಪಡೆಯಲಿದ್ದಾರೆ. ಅದೇ ರೀತಿ ಇಂದು ವಿಶೇಷವಾಗಿ ವಿವಿಧ ಬಣ್ಣಗಳಿಂದ ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನ ಸಹ ಏರ್ಪಡಿಸಲಾಗಿದೆ ಹಾಗೂ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಾಸವಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್, ಗಿರೀಶ್, ಶ್ರೀನಿವಾಸ್, ಕೃಷ್ಣ ಪ್ರಸಾದ್, ಸಿಕೆ ಬಾಬು, ನಾಗೇಂದ್ರ, ರೂಪಾ, ತಾರಾ ಇನ್ನು ಮುಂತಾದವರು ಹಾಜರಿದ್ದರು. 10ನೇ ದಿನವಾದ ಇವತ್ತು
ಬಣ್ಣಗಳಿಂದ ದೇವರಿಗೆ ಅಲಂಕಾರವನ್ನು ಮಾಡಿರುತ್ತಾರೆ. ಇದೇ ರೀತಿ 10 ದಿವಸನೂ ಒಳ್ಳೊಳ್ಳೆ ಅಲಂಕಾರ ಆಗಿ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತದೆ. ಹಾಗೂ ನಾಳೆ ವಜ್ರಾಂಗಿ ಅಲಂಕಾರ ಇರುತ್ತದೆ. ಕೊನೆಯ ದಿನ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ. ಇದಕ್ಕೆ ಆರ್ಯವೈಶ್ಯ ಮಂಡಳಿಯ ಪ್ರತಿಯೊಬ್ಬರೂ ಕಾರಣಕರ್ತರು ಎಲ್ಲರೂ ಒಳ್ಳೆಯ ಸಹಕಾರವನ್ನು ಕೊಟ್ಟಿರ್ತಾರೆ. ಹಾಗೂ ವನಿತಾ ಸಂಘದವರು ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿರುತ್ತಾರೆ. ಜೈ ವಾಸು. ಕ್ಷಣಿಕ ಸುಖದ ಆಸೆಗೆ ಬಿತ್ತು ಭೂಮಿಯನ್ನ ಮಾರಾಟ ಮಾಡಬೇಡಿ ಎಂದು ಕಾಫಿ ಬೆಳೆಗಾರರಿಗೆ ಚಲನಚಿತ್ರ ನಟ ದೊಡ್ಡಣ್ಣ ಕಿವಿಮಾತು ಹೇಳಿದ್ರು. ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್, ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಮತ್ತು ಪದ್ಮಭೂಷಣ ಡಾಕ್ಟರ್ ಎಸ್ಎಲ್ ಭೈರಪ್ಪ ವೇದಿಕೆಗಳ ವತಿಯಿಂದ ಆಯೋಜಿಸಲಾಗಿದ್ದ 11ನೇ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಕಾರ್ಯಕ್ರಮವನ್ನು ಕಾಫಿ ಗಿಡಕ್ಕೆ ನೀರು ಹಾಕಿ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ಮಲೆನಾಡಿನ ಮೇಲೆ ಬೆಂಗಳೂರಿನ ಉದ್ಯಮಿಗಳ ಕಣ್ಣು ಬಿದ್ದಿತ್ತು. ಹೆಚ್ಚು ಹಣದ ಆಮಿಷ ಒಡ್ಡಿ ಭೂಮಿಯನ್ನ ಖರೀದಿಸುತ್ತಿದ್ದಾರೆ. ಎಂಥ ಉದ್ಯಮಿಗಳ ಬಲೆಗೆ ಸಾಕಷ್ಟು ಬೆಳೆಗಾರರು ಸಿಲುಕುತ್ತಿದ್ದಾರೆ. ಇದು ಉತ್ತಮ ಬೆಳವಣಿಗೆಗೆ ಒಳ್ಳೆಯದಲ್ಲ. ಒಮ್ಮೆ ಕಳೆದುಕೊಂಡ ಭೂಮಿಯನ್ನ ಮತ್ತೊಮ್ಮೆ ಪಡೆಯಲು ಸಾಧ್ಯವಿಲ್ಲ. ಮಲೆನಾಡು ಕಾಫಿಗೆ ಸ್ವಂತ ಮಾರುಕಟ್ಟೆ ಹೊಂದಿರುವುದರಿಂದ ಮಾತ್ರ ಅಂತಾರಾಷ್ಟ್ರೀಯ ಅವಲಂಬನೆ ತಪ್ಪಿಸಿಕೊಳ್ಳಬಹುದು. ಸ್ವಂತ ಮಾರುಕಟ್ಟೆ ಇದ್ದರೆ ಯಾವುದೇ ಬೆಳೆಯನ್ನ ನಿರಂತರವಾಗಿ ಬೆಳೆಸಿ ಆರ್ಥಿಕವಾಗಿ ಸದೃಢರಾಗಬಹುದು. ನೆರಳಿನ ಆಶ್ರಯದಲ್ಲಿ ಬೆಳೆಯುವ ಕರ್ನಾಟಕದ ಕಾಫಿ ಸರ್ವಶ್ರೇಷ್ಠ ಎಂಬ ಹೆಸರನ್ನ ಪಡೆದಿದೆ. ಆದ್ದರಿಂದ ಗುಣಮಟ್ಟದ ಕಾಫಿ ಬೆಳೆಯಲು ಹೆಚ್ಚಿನ ಆದ್ಯತೆ ನೀಡಿ ಎಂದರು. ಆ ಬರೆದ್ಬಿಟ್ಟು ಅದಕ್ಕೆ ಒಂದು ಕೊಂಬು ಕೊಟ್ಟು ಕೆಳಗಡೆ ಭಾವಕ್ಕೆ ಬರೆದ್ರೆ ಅಮ್ಮ ಆಗುತ್ತೆ ಅಂತ ಕಂಡಿಡಿದ್ನಲ್ಲ, ಅವನು ಯಾರು ಅಂತ ನಮ್ಗೆ ಗೊತ್ತೇನೆ, ಅವನು ಗೊತ್ತಿಲ್ಲ. ಗೊತ್ತಾಯ್ತಾ? ಇಂಥ ಜಾಗದಲ್ಲಿ ಯಾವ ದೇವಾಲಯದ ಭಿತ್ತಿಗಳ ಮೇಲೂ ಅವ್ರ ಹೆಸರಿಲ್ಲ. ಅಂದ್ಮೇಲೆ ನೀನ್ ಇಲ್ಲಿ ನನಗೆ ಪದವಿ ಬೇಕು, ಗೌರವ ಬೇಕು, ಪುರಸ್ಕಾರ ಬೇಕು ಅಂತೀಯ. ದಯವಿಟ್ಟು ನಿನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ನೀನು ಮಾಡು, ನಿನ್ನ ಹಿಂದೆ ಎಲ್ಲದು ಬರುತ್ತೆ ಅಂತ ಗುಂಡಪ್ಪನವರು ಹೇಳ್ತಾರೆ. ಬಹಳ ಮುಖ್ಯವಾಗಿ ನನಗೆ ಗೊತ್ತಿರೋದು 2 ಪಾನೀಯಗಳು. ಅದ್ರ ಬಗ್ಗೆ ಹೇಳಿದರೆ ಹೋದ್ರೆ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ, ಬೆಳಗಾಗಿ ಎದ್ದಿದ ತಕ್ಷಣನೇ ಸೂರ್ಯೋದಯಕ್ಕೆ ಕುಡಿಯುವಂತಹ ಒಂದು ಒಳ್ಳೆ ಪಾನೀಯ ಯಾವ್ದಾದ್ರು ಇದ್ರೆ ಅದು ಕಾಫಿ. ಪಂಡಿತನಿಂದ ಪಾಮರನವ್ರಿಗೂ ಬೇಕು, ಅಕ್ಷರಸ್ಥರಿಂದ ನಿರಕ್ಷರ ಕುಕ್ಷಿಗೂ ಬೇಕು, ಆಳಗೂ ಬೇಕು, ಅರಸನಿಗೂ ಬೇಕು, ಗೊತ್ತಾಯ್ತಾ? ಮನೆ ಕೆಲಸ ಮಾಡೋರಿಗೂ ಬೇಕು, ತಾಯಂದ್ರಿಗೂ ಬೇಕು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಸಮಸ್ಯೆಗಳ ನಡುವೆಯೂ ಬದುಕು ಕಟ್ಟಿಕೊಂಡಿರುವ ಕಾಫಿ ಬೆಳೆಗಾರರು ಸಾಹಸಿಗಳು. ಒಂದೆಡೆ ಅತಿವೃಷ್ಟಿ, ಮತ್ತೊಂದೆಡೆ ಕಾಡಾನೆ, ಕಾಟಿ, ಅರಣ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸರ್ಕಾರ ಅಧ್ಯಯನ ನಡೆಸಿ ಯೋಜನೆ ರೂಪಿಸಬೇಕು. ಈ ಬಾರಿ ಕಳೆದ 5 ತಿಂಗಳಿನಿಂದ ಮಳೆಯಾಗುತ್ತಿದ್ದು, ಇದರಿಂದ 50% ಕಾಫಿ ಬೆಳೆ ಹಾನಿಯಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಕಾಫಿ ಬೆಳೆಗಾರರಿಗೆ ಬೆಳೆ ಪರಿಹಾರವನ್ನ ಬಿಡುಗಡೆ ಮಾಡಬೇಕು. ಆದರೆ ಮಲೆನಾಡಿಗರು ತಮ್ಮ ಕಷ್ಟವನ್ನ ತೋರ್ಪಡಿಸುವುದೇ ಒಂದು ಸಮಸ್ಯೆ ಎಂದರು. ಸಕಲೇಶಪುರದಲ್ಲಿ ಕಾಫಿ ಬೆಳೆಗಾರರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಈ ಭಾಗದಲ್ಲಿ ನಿಮ್ ಕಡೆ ಹಸುಗಳು ಯಾವ ರೀತಿ ನೋಡ್ತೀರ, ನಮ್ ಕಡೆ ಆ ರೀತಿ ಆನೆಗಳು ನೋಡ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ, ನಮ್ಮ ಬೆಳೆಗಾರರು ಬೆಳೆದಂತ ಬೆಳೆಯನ್ನ ನಿರಂತರವಾಗಿ ಕಾಡಾನೆಗಳ ದಾಳಿಗೆ ನಾವೆಲ್ಲರೂ ಕೂಡ ಬಲಿಯಾಗ್ತಾ ಇದೀವಿ. ಇದು ಇವತ್ತಿಂದ ಅಲ್ಲ, ಹಲವಾರು ವರ್ಷಗಳಿಂದ ಕಾಫಿ ಬೆಳೆಗಾರರು ವಿವಿಧ ಸಂಕಷ್ಟಗಳಿಗೆ ಗುರಿಯಾಗಿದ್ದಾರೆ. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನಮ್ಮಲ್ಲಿ ಈ ಭಾಗದ ಕಾಫಿ ಬೆಳೆಗಾರರು ಒಂದ್ ವರ್ಷ ಅತಿವೃಷ್ಟಿ ಆದ್ರೆ ಒಂದ್ ವರ್ಷ ಅನಾವೃಷ್ಟಿ. ಹಿಂದೆ ಭತ್ತವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಿದ್ರು. ಇತ್ತೀಚಿನ ದಿನಗಳಲ್ಲಿ ಭತ್ತವನ್ನ ಬೆಳೆಯದೆ ಬಿಟ್ಬಿಟ್ಟಿದ್ರು. ಯಾಕೆಂತ ಹೇಳಿದ್ರೆ, ಭತ್ತ ಬೆಳೆದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಆನೆಗಳು ದಾಳಿ ಮಾಡ್ತಕ್ಕಂಥ ಜಾಸ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಕೋಣ ನೋಡಿದೀವಿ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನಮ್ಮ ಬೆಳೆಗಾರರು ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ, ಭಾರತದಲ್ಲಿ ಬೆಳೀತಕ್ಕಂಥ ಕಾಫಿಯಲ್ಲಿ 70% ಕಾಫಿಯನ್ನ ನಮ್ಮ ರಾಜ್ಯದ ಜನ ಬೆಳೀತಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಸುಮಾರು 15 ಸಾವಿರ ಕೋಟಿಯ ವಹಿವಾಟನ್ನ ನಮ್ಮ ಕಾಫಿ ಬೆಳೆಗಾರ. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ಕೆಸಗಹಳ್ಳಿ ಮಾತನಾಡಿ, ಆಂತರಿಕ ಬಳಕೆ ಹೆಚ್ಚಾದಾಗ ಅಂತಾರಾಷ್ಟ್ರೀಯ ಅವಲಂಬನೆ ತಪ್ಪುತ್ತದೆ. ಮುಂದಿನ 20 ವರ್ಷಗಳಲ್ಲಿ ಕಾಫಿ ಬೆಳೆಯನ್ನ 2ರಷ್ಟು ಮಾಡುವ ಗುರಿ ಹೊಂದಲಾಗಿದೆ. ಇದಕ್ಕೆ ಕಾಫಿ ಮಂಡಳಿ ಹಲವು ಯೋಜನೆಗಳನ್ನ ಕೈಗೊಂಡಿದೆ ಎಂದರು. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಅದೊಂಥರ ಏನ್ ಹೇಳಕ್ಕೂ ಸಾಕಾಗಲ್ಲ. ಒಂದು ಭಾಷೆ ಅಂತ ಹೇಳ್ಬೋದು. ಇಟ್ಸ್ ಅ ಕಲ್ಚರ್. ಕಾಫಿ ಕುಡಿದಾದ್ಮೇಲೆ ಸೂರ್ಯೋದಯ ಆಗುತ್ತೋ, ಇಲ್ಲ ಕಾಫಿ ಕುಡಿಬೇಕಾದ್ರೆ ಸೂರ್ಯೋದಯ ಆಗುತ್ತೋ, ಅದೊಂಥರ ಆಲ್ಟರ್ನೇಟ್ ಅಂತಾನೆ ಹೇಳ್ಬೋದು. ಸೊ ಈಗ ಅದೇ ಕಾಫಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕಾದ್ರೆ ಸರ್ ಹೇಳಿದ್ರು ಚಿಕೋರಿಲೆಸ್ ಕಾಫಿ ಅಂತ.
ದಟ್ ಈಸ್ ವಾಟ್ ನಾವೆಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಚಿಕೋರಿ ಲೆಸ್ ಕಾಫಿ. ಸೊ ನಾವು ಬೇಸಿಕಲಿ ಯಾವುದೇ ರೆಸ್ಟೋರೆಂಟಿಗೆ ಹೋಗ್ಲಿ, ಸೊ ಈಗ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟಿದೆ, ಕ್ಯಾಪಚಿನೋ, ಲಾಟೆ, ಐರಿಸ್ ಕಾಫಿ. ಸೊ ಐ ಆಸ್ಕ್ ಮ್ಯಾಮ್, ವಾಟ್ ಯು ಲೈಕ್ ಮ್ಯಾಮ್, ಕಾಫಿ ಆರ್ ಟೀ? ಕಾಫಿ, ಆರ್ ಯು ಶ್ಯೂರ್? ಬಿಬಿಎಂಪಿ ವೈದ್ಯಾಧಿಕಾರಿ ಡಾಕ್ಟರ್ ಸುಪುತ್ರ ಗೌಡ ಮಾತನಾಡಿ, ನಿತ್ಯ 3 ಕಪ್ ಕಾಫಿ ಕುಡಿಯುವುದರಿಂದ 18% ಹೃದಯಾಘಾತ ತಪ್ಪಿಸಬಹುದು. ಅಲ್ಲದೆ ದೇಹಕ್ಕೆ ಕಾಫಿ ಕುಡಿಯುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಎಂಬುದನ್ನು ಅಂತಾರಾಷ್ಟ್ರೀಯ ಸಂಶೋಧನೆ ಹೊರಹಾಕಿದೆ ಎಂದರು. ಉದ್ದೇಶ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಸ್ ಅ ವಿನ್ನರ್ ಆಫ್ ಬ್ಯೂಟಿ ವಿತ್ ಪರ್ಪಸ್ ಅಂಡ್ ಆಲ್ಸೋ ಆಸ್ ಅ person who represented Karnataka on a national platform, it's an honor and my responsibility to represent my state. So Karnataka is a very rich state, rich in culture, rich in heritage, and also as Sir said, 70% of the Indian coffee comes from Karnataka. So ಅದರಲ್ಲಿ ಒಂದು ಹೆಮ್ಮೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಜಗತ್ತಿಗೆ ನಾವು ಪರಿಚಯಿಸುವುದು ನಮ್ಮ ಉದ್ದೇಶ. ಸೊ that has to be the main motive for everyone. So during my journey I used to travel all over India. ನಾನು ಎಲ್ಲಿಂದ ಅಂತ ಎಲ್ಲರೂ ಕೇಳುವಾಗ ಫಸ್ಟ್ ನಾನು ಮಲೆನಾಡಿಂದ ಅಂತ ಹೇಳ್ತಾ ಇದ್ದೆ. ಸೊ ಅದೊಂದು ಹೆಮ್ಮೆಯ ವಿಷಯ, ಯಾಕಂದ್ರೆ ಮಲೆನಾಡು ಅಂತ ಫಸ್ಟ್ ಹೇಳಿದಾಗ ಎಲ್ಲರಿಗೂ ಮೊದಲು ಬರೋ ವಿಷಯ ಏನಂದ್ರೆ ಕಾಫಿ ಕಲ್ಚರ್. ಸೊ ಕಾಫಿ ಸಂಸ್ಕೃತಿ ಏನಿದೆ, ಇಟ್ ಇಸ್ ನಾಟ್ ಜಸ್ಟ್ ಅ ಕ್ಯಾಫೆ ಕಲ್ಚರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಈ ಸಂದರ್ಭದಲ್ಲಿ ಎಚ್ಡಿಪಿಎ ಅಧ್ಯಕ್ಷ ವಿಶ್ವನಾಥ್, ಕಾರ್ಯದರ್ಶಿ ಕೆಬಿ ಲೋಹಿತ್, ಬಿಎಂ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ಆಯುಧ ಪೂಜೆ ಮತ್ತು ವಿಜಯದಶಮಿ ನಮ್ಮ ಪೂರ್ವಜರ ಕಾಲದಿಂದಲೂ ಒಂದು ನಾಡ ಹಬ್ಬ. ಈ ಹಬ್ಬವನ್ನ ಎಲ್ಲರೂ ಸಂಭ್ರಮದಿಂದ ಆಚರಿಸೋಣ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಗಾಂಧಿ ಸರ್ಕಲ್ ವಾರ್ಡ್ ನಂಬರ್ 12ರ ಬನ್ನಿಮಂಟಪ ಸೇವಾ ಸಮಿತಿ ವತಿಯಿಂದ ನಡೆದ ವಿಜಯದಶಮಿಯಂದು ಬನ್ನಿ ಮುರಿಯುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಯುಧ ಪೂಜೆ ಮತ್ತು ವಿಜಯದಶಮಿ ನಮ್ಮ ಪೂರ್ವಜರ ಕಾಲದಿಂದಲೂ ಒಂದು ನಾಡ ಹಬ್ಬ. ಈ ನಾಡ ಹಬ್ಬವನ್ನ ಎಲ್ಲರೂ ಸಂಭ್ರಮದಿಂದ ಆಚರಿಸುವುದು ಉತ್ತಮವಾಗಿದೆ. ನಮ್ಮ ಪೂರ್ವಜರ ಕಾಲದಿಂದ ನಾವು ಬಳಸುತ್ತಿದ್ದಂತ ಆಯುಧಗಳನ್ನ ನಾವು ಕೂಡ ಇಂದು ಬಳಸುತ್ತಿದ್ದೇವೆ. ನಾಡ ಹಬ್ಬ ತಾಯಿ ಚಾಮುಂಡೇಶ್ವರಿ ನಾಡಿನ ಜನತೆಗೆ ಒಳ್ಳೆ ಮಳೆ, ಬೆಳೆ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಹಾರೈಸಲಿ ಎಂದು ಈ ಮೂಲಕ ಕೋರುತ್ತಿದ್ದೇನೆ ಎಂದರು. ಅಂದರೆ ಮೆರವಣಿಗೆ ಅರಮನೆಯಿಂದ ಪ್ರಾರಂಭವಾಗತಕ್ಕಂಥ ಇಂದಿನ ದಿನ ಪ್ರತಿ ವರ್ಷದಂತೆ ಒಂದು ಶನಿಷ್ಟ ಪೂಜೆಯನ್ನು ಮಾಡಿರುವುದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗುವಂಥದ್ದು ಮೊದಲನೇ ಕೂಡ ಪ್ರತೀತಿ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬನ್ನಿ ಮಂಟಪ ಸೇವಾ ಸಮಿತಿಯವರು ವಿಶೇಷವಾಗಿ ಸರ್ಕಾರದಿಂದ ಈ ಪೂಜಾ ಕಲ್ಪನೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಭಕ್ತಾದಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯ ಒಂದು ಉತ್ತರವಾದಂತಹ ಪೂಜಾ ದಿನಗಳ ಅಂತ್ಯದಲ್ಲಿ ಕಾರ್ಯ ವಿಶೇಷವಾಗಿರುತ್ತದೆ. ಇದು ವಿಜಯ ದಿವಸ, ಎಲ್ಲರಿಗೂ ಕೂಡ ಸಂಪನ್ನ ಆಗಲಿ, ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಂಡಿದೆ. ದಸರಾ ಮಹೋತ್ಸವ ಪ್ರಾರಂಭ ವಿಜಯನಗರ ಸಾಮ್ರಾಜ್ಯ, ತದನಂತರ ಮೈಸೂರು ನಮ್ಮ ರಾಜ್ಯ ಒಡೆಯರನ್ನು ಅವರನ್ನು ಪ್ರಾರಂಭವನ್ನು ಮಾಡಿ ಇದು ವಿಶ್ವವಿಖ್ಯಾತ ದಸರವಾಗಿ ಇವತ್ತು ಪ್ರಗತಿಯನ್ನು ಹೊಂದಿದ್ದೇವೆ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಏಕೆಂದರೆ ಪ್ರತಿ ದಿವಸನೂ ಕೂಡ ಧ್ಯಾನ ಹಾಗೂ ಭಗವಂತನ ದೇವಿಯ ಕೃಪೆಗೆ ನಾವು ಪೂಜಾ ಕೈಂಕರ್ಯ. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಅಣತಿ ಆನಂದ್, ವೆಂಕಟೇಶ್, ಬಾಲಕೃಷ್ಣ ಭಟ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಪೌರ ಕಾರ್ಮಿಕರ ಪರಿಶ್ರಮದಿಂದ ಇಂದು ಪಟ್ಟಣವು ಸ್ವಚ್ಛತೆಯಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಪುರಸಭೆಯ ಪಂಪ್ ಹೌಸ್ನಲ್ಲಿ ನಡೆದ ಪೌರ ಕಾರ್ಮಿಕ ದಿನಾಚರಣೆ ಮತ್ತು ಆಯುಧ ಪೂಜೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಪಟ್ಟಣವು ಸ್ವಚ್ಛತೆಯಾಗಿದೆ ಎಂದರೆ ಇದಕ್ಕೆ ಮೂಲ ಪೌರ ಕಾರ್ಮಿಕರ ಪರಿಶ್ರಮ ಮುಖ್ಯವಾಗಿದೆ. ಜಿಲ್ಲೆಯಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜನಸಂದಣಿ ಇರುವ ತಾಲೂಕು ಎಂದರೆ ಅದು ಚನ್ನರಾಯಪಟ್ಟಣ. ಅತಿ ವೇಗವಾಗಿ ಬೆಳೆಯುತ್ತಿದೆ. ಅದರ ತಕ್ಕಂತೆ ಸ್ವಚ್ಛತೆಯೂ ಕೂಡ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಪಟ್ಟಣವನ್ನ ಅತಿ ಸ್ವಚ್ಛತೆಯಿಂದ ಸ್ವಚ್ಛಗೊಳಿಸುವಲ್ಲಿ ಪೌರ ಕಾರ್ಮಿಕರ ಪರಿಶ್ರಮ ಮುಖ್ಯವಾಗಿದೆ ಎಂದರು. ಸ್ವಚ್ಛತೆಯ ಹಿಂದೆ ನಮ್ಮ ಪೌರ ಕಾರ್ಮಿಕರ ಶ್ರಮ ಇದೆ. ಆ ಶ್ರಮಕ್ಕೆ ನಾವು ಯಾವತ್ತೂ ಕೂಡ ಬೆಲೆ ಕಟ್ಟಲಿಕ್ಕೆ ಕನಸಿನಲ್ಲೂ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತಾ ಇದ್ದಾರೆ. ಇವತ್ತೇನಾದರೂ ನಮ್ಮ ಚನ್ನರಾಯಪಟ್ಟಣ ಒಂದು ಸ್ವಚ್ಛತೆಯ ಹೆಗ್ಗಳಿಕೆಗೆ ಹೆಸರಾಗಿದೆ ಅಂದರೆ ಅದು ನಿಮ್ಮೆಲ್ಲರ ಪರಿಶ್ರಮದಿಂದ,
ನಾನು ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನೀವೆಲ್ಲರೂ ಕೂಡ ಒಂದು ಮುಖ್ಯ ಬೀದಿಯಲ್ಲಿ ಮೆರವಣಿಗೆಯೊಂದಿಗೆ ಒಂದು ನೃತ್ಯ ಮಾಡೋದರೊಂದಿಗೆ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗಿಗಳಾಗಿದ್ದೀರಿ. ಅದರ ಜೊತೆಯಲ್ಲಿ ಇವತ್ತು ಹಲವಾರು ಪೌರ ಕಾರ್ಮಿಕರಿಗೆ ಸಣ್ಣ ಪುರಸಭೆ ಇವತ್ತು ಹಾಸನ ನಗರ ಪಾಲಿಕೆಯನ್ನು ಹೊರತುಪಡಿಸಿದರೆ ಬಹುಶಃ ಒಂದು ವಸತಿ ಪ್ರದೇಶ ವಿಸ್ತಾರವಾಗಿ ಬೆಳೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ವಚ್ಛತೆಗೆ ನೀವು ಆದ್ಯತೆ ನೀಡಿ ನಮಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ನಮಗೂ ಕೂಡ ಒಂದು ದೊಡ್ಡ ಹೆಸರು ಬರ್ತಕ್ಕಂಥದ್ದಕ್ಕೆ ಅದರ ಹಿಂದೆ ನಿಮ್ಮ ಶ್ರಮ ಸಹಕಾರ ಇದೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಕ್ಕಂಥ ನಮ್ಮ ವಾಟರ್ ಮ್ಯಾನ್ಸ್ಗಳು ಕೂಡ ಹೊರಗುತ್ತಿಗೆನಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬರೆದರೆ ದೂರುಗಳು ಬರೆದ ರೀತಿಯಲ್ಲಿ ಎಲ್ಲ ಕಡೆ ನದಿ ನೀರನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಟ್ರ್ಯಾಕ್ಟರು ಇನ್ನಿತರ ವೇಸ್ಟ್ ಯಾರ್ಡ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದೀರಿ. ಜೊತೆಗೆ ಹೊರಗುತ್ತಿಗೆನಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ನಮ್ಮ ಸಹೋದರಿಯರು ಕೂಡ ಮುಂದೆ ಆಸೀನರಾಗಿದ್ದೀರಿ. ನಮ್ಮ ಎನ್ವೈರನ್ಮೆಂಟಲ್ಲಿ ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಮೋಹನ್, ಉಪಾಧ್ಯಕ್ಷೆ ಕವಿತಾ ರಾಜು, ಸಾಹಿ ಸಮಿತಿ ಅಧ್ಯಕ್ಷ ಗಣೇಶ್ ಜಿ, ಅಧ್ಯಕ್ಷ ಬನಶಂಕರಿ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆಯನ್ನ ಆಚರಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಪಟ್ಟಣ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಧರ್ಮೇಂದ್ರರವರ ನೇತೃತ್ವದಲ್ಲಿ ಸಿಪಿಐ ಶಿವಮಾಧಯ್ಯ, ಸಬ್ ಇನ್ಸ್ಪೆಕ್ಟರ್ಗಳಾದ ಸುಪ್ರೀತ್ ವರ್ಷ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಆಯುಧ ಪೂಜೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ಮಾಡಿದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅರಮನೆ ನಗರಿಯಲ್ಲಿ ದಸರಾ ವೈಭವ, ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ, ಸತತ 6ನೇ ಬಾರಿಗೆ ಅಂಬಾರಿ ಹೊರಲಿರುವ ಅಭಿಮನ್ಯು. ಕಾಂತಾರ ಚಾಪ್ಟರ್ 1 ವಿಶ್ವದಾದ್ಯಂತ ಇಂದು ರಿಲೀಸ್, ಭಾರತದಾದ್ಯಂತ 7,000ಕ್ಕೂ ಅಧಿಕ ಸ್ಕ್ರೀನ್, ಕರ್ನಾಟಕದಲ್ಲಿ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ. ವಿಜಯದಶಮಿ ದಿನವೇ ಬೆಂಗಳೂರಲ್ಲಿ ಅಗ್ನಿ ಅವಘಡ, ಸುಟ್ಟು ಕರಕಲಾದ 19 ಇವಿ ಬೈಕ್ಗಳು, ಯಲಚೇನಹಳ್ಳಿಯ ಕಮರ್ಷಿಯಲ್ ಕಟ್ಟಡವೊಂದರಲ್ಲಿ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.